ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗಾ ಈಶ್ವರ ಕೃಪಾ ಕಟಾಕ್ಷ ಸಿದ್ಧಸ್ತು. ಅಪ್ಪ, ನೀವು ಕರ್ನಾಟಕದಿಂದ ಬಂದಿರತಕ್ಕಂಥದ್ದು ಭಕ್ತಾದಿಗಳಾಗಿರುತ್ತೀರಿ. ಈ ಆಶ್ರಮ ಭಾರದ್ವಾಜ ಕುಟೀರ ಈ ಸ್ವಾಮೀಜಿಗಳು ನಿಮಗೆ ಹೇಗೆ ಪರಿಚಯ ಕ್ಲೀನಾಗಿ ಹೇಳಿ ಸ್ವಾಮಿ. ನಾವು ನಿಮ್ಮ ಯೂಟ್ಯೂಬ್ಗಳು ಭಾಳ ನೋಡ್ತಾ ಇದ್ದೀವಿ ಸ್ವಾಮಿ. ಪ್ರತಿ ಯೂಟ್ಯೂಬಲ್ಲಿ ನಿಮ್ಮದು ಯೂಟ್ಯೂಬ್ ಭಾಳ ನೋಡ್ತಾ ಇದ್ದೀವಿ ಸ್ವಾಮಿ. ನಿಮ್ಮ ಯೂಟ್ಯೂಬ್ನ ನಾವು ಪ್ರತಿ ನೀವೇನೇನು ಯೂಟ್ಯೂಬಲ್ಲಿ ಹಾಕ್ತಾಯಿದ್ರು ಆ ಯೂಟ್ಯೂಬ್ಗಳೆಲ್ಲ ನೋಡಿ ನಾವು ನಿಮ್ಮನ್ನು ಕಾಣಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮನ್ನು ಸೇರಬೇಕು, ನಿಮ್ಮ ಹತ್ರ ಭಾಳ ವಿಷಯಗಳು ತಿಳ್ಕೋಬೇಕು ಅಂತಂದೇಳಿ ಕಾಶಿಗೆ ಒಂದ್ಸರಿ ಬಂದಿದ್ವಿ. ಲಾಸ್ಟ್ ಟೈಮ್ ಬಂದಾಗ ನಿಮ್ಮೊಂದು ಅಡ್ರೆಸ್ ನಮಗೆ ಸಿಗಲಿಲ್ಲ. ಅದು ಇರ್ಲಿ, ಪರವಾಗಿಲ್ಲ, ತಾತಂದು ಇನ್ನೊಂದ್ಸರಿ ಆಶೀರ್ವಾದ ಆಗುತ್ತೆ ಅಂತ ನೋಡ್ಕೊಂಡು ಹಾಗೆ ವಾಪಸ್ ಹೋಗಿದ್ವಿ. ಈ ಸರಿ ತುಂಬಾ ಇದು ಮಾಡ್ಬಿಟ್ಟು ನಾವು ನಿಮ್ಮನ್ನ ದರ್ಶನ ಮಾಡ್ಬೇಕಂತಾನೆ ನಾವು ಇದು ಮಾಡಿ ನಿಮ್ಮನ್ನ ಹುಡ್ಕೊಂಡು ಬಂದು ನಿಮ್ಮನ್ನ ಸೇರಿದ್ವಿ ಸ್ವಾಮಿ. ನಿಮ್ಮ ಆಶೀರ್ವಾದ ನಮ್ಗೆ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮ ಆಶೀರ್ವಾದ ಹಂಗೆ ನಮ್ಗೆ ಇರಲಿ, ಮುಂದೆನೂ ಇರಲಿ ಅಂತಂದೇಳಿ ನಾನು ಕೇಳ್ಕೊತ ಇದ್ದೀನಿ ಸ್ವಾಮಿ. ಸಂತೋಷಪ್ಪ. ಕರ್ನಾಟಕದಲ್ಲಿ ನಿಮ್ಮ ಊರು ಏನಾದರೂ ಸ್ವಲ್ಪ? ಸ್ವಾಮಿ, ನಮ್ಮ ಊರು ಕರ್ನಾಟಕದಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಕು, ಸಂಡೂರು ತಾಲೂಕು, ಸಂಡೂರು ಅಂತಾನೆ. ಅಂದ್ರೆ ತಾಲೂಕು ಸಂಡೂರು, ಗ್ರಾಮನು ಸಂಡೂರೇ ನಮ್ದು. ನಿಮ್ಮ ಹೆಸರು? ನಮ್ಮ ಹೆಸರು ವೀರೇಶ್ ಆಚಾರ್ಯ ಅಂತ ಹೇಳ್ಬಿಟ್ಟು. ವೀರೇಶ್ ಆಚಾರ್ಯ. ಸ್ವಾಮಿ. ನೀವು 1 ಎಕರೆ ಜಮೀನಿದೆ. ಆ 1 ಎಕರೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜೀವನವನ್ನು ನಡೆಸಿ ನೀವು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಹೌದು ಸ್ವಾಮಿ. ವ್ಯವಸಾಯ ರಾಮ ಆಂಜನೇಯ ಭಕ್ತರಾಗಿರುತ್ತೀರಿ. ಹೌದು ಸ್ವಾಮಿ. ಶಿವನ್ನ ನೋಡೋದಕ್ಕೆ ಕಾಶಿಗೆ ಬಂದಿರುತ್ತೀರಿ. ಹೌದು ಸ್ವಾಮಿ. ಭಾರದ್ವಾಜ ಕುಟೀರ ಸುಧಾಕರ್ ಸ್ವಾಮೀಜಿಗಳನ್ನ ನೋಡೋದಕ್ಕೆ ಬಂದಿರುತ್ತೀರಿ. ಹೌದು ಸ್ವಾಮಿ. ಈ ಸುಧಾಕರ್ ಸ್ವಾಮೀಜಿಗಳ ಮಾತುಗಳು ನಿಮ್ಗೆ ಯಾವುದಾದ್ರೂ ಒಂಥರ ಸಿಹಿ ಹಿಡಿಸಿದ್ಯಾ? ತುಂಬಾನೇ ಹಿಡಿಸಿದೆ ಸ್ವಾಮಿ. ಆ ಸಿಹಿ ಇರೋದ್ರಿಂದಲೇ ನಾವು ನಿಮ್ಮ ನುಡ್ಕೊಂಡು ಬಂದಿರೋ ಸ್ವಾಮಿ. ನಾವು ನಿಮ್ಮ ಹೇಳಿರುವಂಥ ವಾಕ್ಯಗಳು, ನೀವು ಮಾತಾಡ್ತಿರೋಂಥ ವಾಕ್ಯಗಳು, ನೀವು ಧರ್ಮನ ಹೆಂಗೆ ಪಾಲನೆ ಮಾಡಬೇಕು, ಪೂಜೆ ಹೆಂಗೆ ಮಾಡಬೇಕು, ಯಾವ ರೀತಿ ಮನುಷ್ಯ ಇರಬೇಕು, ಯಾವ ರೀತಿ ಧರ್ಮ ಕಾರ್ಯಗಳು ಮಾಡಬೇಕು, ಮನುಷ್ಯನಾಗಿ ಬದುಕಬೇಕಂದ್ರೆ ಮುಂದೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ನಾವು ಹೇಳ್ತಾ ಇದ್ದೀವಲ್ಲ ಸ್ವಾಮಿ. ನಿಮ್ಮ ಯೂಟ್ಯೂಬ್ ತುಂಬ ನೋಡಿ ನಾವು ನಿಮ್ಮ ಹತ್ರ ಬಂದಿರೋದು. ತುಂಬ ನೋಡಿದ್ದೀನಿ. ಸುಮಾರು ಏನಿಲ್ಲ ಅಂದರೆ ಒಂದೂವರೆ ವರ್ಷ ಹತ್ತತ್ರ ನಿಮ್ಮ ಯೂಟ್ಯೂಬ್ ನೋಡ್ಕೊತ ಬಂದಿದ್ದೀನಿ ನಾನು. ಸಂತೋಷ. ಇದು ಸುಮಾರು ಇಂಚುಮಿಂಚು ಈ ಹ್ಯಾಂಡ್ ಡ್ರೈವ್ ಮೊಬೈಲ್ ಸೆಟ್ಗಳು ಅಂದರೆ ಅರ್ಥಾತ್ ಯೂಟ್ಯೂಬ್ ಯಾವಾಗ ಪ್ರಾರಂಭ ಆಯಿತು ಇಂಚುಮಿಂಚು 10-12 ವರ್ಷಗಳ ಮೇಲಿಂದಲೂ ಇದೆ. ಆದರೆ ಇದರಲ್ಲಿ ಜನಗಳಿಗೆ ಅಷ್ಟೊಂದು ಪ್ರಾಪಗಂಡ ಆದರೆ ಪ್ರಚಾರ ಆಗಿರಲಿಲ್ಲ. ನಾನು ಪ್ರಚಾರ ಮಾಡಿಲ್ಲ. ಯಾರಿಗೆ ಅದೃಷ್ಟನ ಅವ್ರು ಹಿಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನೀವು ಪ್ರತಿ ಸಲ ಹೇಳಿ, ನೀವು ಅದನ್ನು ಹೇಳಿ, ನಾನು ಯಾವುದು ಪ್ರಚಾರ ಮಾಡಲ್ಲ, ನಾನು ಪ್ರಚಾರಕ್ಕೆ ಇಟ್ಕೊಂಡಿಲ್ಲ, ಪ್ರಚಾರ ಮಾಡಲ್ಲ, ನಾನು ಯೂಟ್ಯೂಬ್ ಸುಮ್ಮನೆ ಬಿಡ್ತೇನೆ, ನೋಡೋರು ನೋಡಲಿ, ನೋಡಿದ್ರೆ ಬಿಡಲಿ, ನಮಗೆ ಆ ರೀತಿ ಇಲ್ಲ. ಆ ಒಂದು ಹೇಳಿಕೆಯಿಂದನೇ ನಾನು ನಿಮ್ಮ ಯೂಟ್ಯೂಬ್ನ ಭಾಳ ನೋಡಿರೋದು. ನಾನು ಈ ವಿಶೇಷ ನಾನು ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದವರು ಸ್ವಾಮಿ, ನೀವು ತೆಲುಗು ಮಾತಾಡ್ತೀರಿ, ನಿಮ್ಮದೇ ಮಾತುಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ನಾನು ಮಾಡಲ್ಲಪ್ಪ. ಯಾವ ಭಕ್ತಾದಿ ನನ್ನ ಭಿಕ್ಷೆ ಪತ್ರನಲ್ಲಿ ಭಿಕ್ಷಾಗೆ ಯಾವ ಭಾಷೆನಲ್ಲಿ ನಮಸ್ಕಾರ ಮಾಡಿದರೆ ನಾನು ಆ ಭಾಷೆನಲ್ಲೇ ಅವನಿಗೆ ಆಶೀರ್ವಾದವನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ನೋಡಿ, ಕರ್ನಾಟಕದ ಅನ್ನಬಾರ್ದು, ಕನ್ನಡ ಜನ ಅದೃಷ್ಟವಂತರು. ಈಗ ಯಾರಾದರೂ ಕೇಳಿದರೆ ನಿಮ್ಮ ಮಾತುಗಳನ್ನು ಕೇಳಬಹುದು. ಇದು ನಾನು ದುಡ್ಡು ಕೊಟ್ಟು ನಾನು ಅರ್ಥ ಆಯ್ತಾ ಈ ಭಟ್ರಾಜನಂತೆ ಹೊಗಳಿಕೆ ಮಾಡಿಸ್ಕೊಳ್ಳೋದಿಲ್ಲ. ನಾನು ಯಾವುದೇ ರೀತಿಯಲ್ಲಿ ಅರ್ಥ ಆಯ್ತಾ ಈ ಮಾಟ ಮೋಡಿಗಳು ಮಾಡೋದಿಲ್ಲ. ನೋಡಿ, ದೆವ್ವಾಭೂತಗಳನ್ನ ಬಿಡಿಸ್ತೀನಿ, ಮಾಟ ಮಂತ್ರಗಳನ್ನ ಮಾಡಿಸ್ತೀನಿ, ಆಕರ್ಷಣೆ ಮರಣ ಮೃತ್ಯು ಮಾಡಿಸ್ತೀನಿ, ನಾನು ಅವಘಡ ಮಾಡ್ತೀನಿ ಅಂತ ಹೇಳಲ್ಲ. ನೋಡಿ, ಶಿವ ಇಲ್ಲ ಅಂದರೆ ಅದು ಶವ. ಸ್ಮಶಾನದಲ್ಲಿ ಅರ್ಥಾತ್ ಒಂದು ಹೆಣನ ಸುಡಬೇಕಂದ್ರೆ ಮತ್ತದು ಹೂತಾಗಬೇಕಂದ್ರೂ ಅರ್ಥಾತ್ ಶಿವನ ಆಶೀರ್ವಾದ ಬೇಕು. ಇದನ್ನು ನಾನು ಹೇಳ್ತಾ ಇದ್ದೀನಿ. ಇದನ್ನು ತಿಳ್ಕೊಂಬಿಟ್ಟು ನಿನ್ನ ಅನಿಸಿಕೆಗಳು 2 ಹೇಳಿಪ್ಪ. ಇಲ್ಲ ಸ್ವಾಮಿ, ನೀವು ಹೇಳ್ತಾ ಇರೋದು ಏನು ಹೇಳಿದ್ರಲ್ಲ ಅದು ನಿಜವಾಗ್ಲೂ ಸತ್ಯ ಸ್ವಾಮಿ. ಸತ್ಯ ಅಂದ್ರೆ ಸತ್ಯ. ಶಿವ ಇಲ್ಲದೆ ಏನೂ ಇಲ್ಲ. ಶಿವ ಇಲ್ಲದೆ ಒಂದು ಉಳ್ಕಡ್ಡಿನೂ ಕದ್ದಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಹೌದು. ಅದು ನಿಮಗೆ ದೊಡ್ಡವರಿಗೆ ನಾವು ಹೇಳೋಷ್ಟು ಇಲ್ಲ. ನೀವೇನು ನಮಗೆ ಆಶೀರ್ವಾದ ಮಾಡ್ತಾರೋ ಅಷ್ಟು ಆಶೀರ್ವಾದ ಸಾಕು ಸ್ವಾಮಿ. ಭಾರಿ ಸಂತೋಷ ಗಣಪ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗಾ. ನೋಡಿ, ಇಲ್ಲಿ ಸಿದ್ದೇಶ್ವರ ಮಹಾದೇವ್ ಅಂತಿದೆ. ಸಿದ್ದೇಶ್ವರ ಅಂದರೆ ಸಿದ್ಧಿ ಅಂದರೆ ಅರ್ಥಾತ್ ಮನುಷ್ಯನಿಗೆ ಜನ್ಮ ಮೃತ್ಯು ಜರಾರೋಗಗಳು ಕತ್ತೆತ್ತ ಬುತ್ತಿ. ಇಡೀ ಜಗತ್ತು ಯಾವುದು ನಮ್ಮ ಕಣ್ಣಲ್ಲಿ ನೋಡ್ತೀವೋ ಅದು ಕೆಲವು ವರ್ಷಗಳ ನಂತರ, ಕೆಲವು ಕಾಲದ ನಂತರ ಅರ್ಥಾತ್ ಕಾಲದಲ್ಲಿ ಹುಟ್ಟಿ ಕಾಲದಲ್ಲಿ ಬೆಳೆದು ಕಾಲದಲ್ಲೇ ಮಾಯವಾಗಬೇಕು. ಮಂಗಮಾಯ ಅನ್ನಂಗೆ. ನೋಡಿ, ಇದು ನಾನೇ ನಿಮ್ಮ ಸುಧಾಕರ್ ಸ್ವಾಮೀಜಿ. ನಿಮಗೆ ಅನಂತ ಕೋಟಿ ಧನ್ಯವಾದಗಳು, ಆಶೀರ್ವಾದಗಳು. ಕಾರಣ ನೀವು ನನ್ನನ್ನು ಹೊಗಳಿದ್ದೀರಿ ಅಂತಲ್ಲ, ನೀವು ನಿಜ ಹೇಳಿ ಕನ್ನಡ ಮಾತುಗಳಲ್ಲಿ ನೀವು ಆಶೀರ್ವಾದ ಪಡ್ತಾ ಇದ್ದೀರ. ಮೊದಲು ಕನ್ನಡ ಜನತೆ ದೇಶ ಉದ್ದಗಳಕ್ಕೂ ಅರ್ಥಾತ್ ಅಮೆರಿಕಾ, ಚೈನಾ, ಜಪಾನ್, ಲಂಡನ್, ಪ್ಯಾರಿಸ್, ತರಹ
ಇಟಲಿ, ಇಂಗ್ಲೆಂಡ್ ದೇಶಗಳಲ್ಲಿನೂ ಕರ್ನಾಟಕ ಕನ್ನಡ ಜನತೆ ಇದ್ದಾರೆ. ಅವರೆಲ್ಲ ನೋಡ್ಬೋದು, ನೋಡಿರುವಾಗ ಆಶ್ಚರ್ಯ ಪಡ್ಬೋದು. ಅರ್ಥ ಆಯ್ತಾ? ಈ ಸ್ವಾಮೀಜಿಗಳಿಗೆ ಕನ್ನಡನೂ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ತೆಲಂಗಾಣದ ಯಾಸೆ ಕ್ರಾಸ್ ಭಾಷೆನೂ ಬರುತ್ತೆ. ಅಂದರೆ ವಿಜ್ಞಾನ ಬುದ್ಧಿ ಇದ್ದು ಶಿವಪ್ಪನ ಮಕ್ಕಳಾಗಿದ್ದು ಶಿವಪ್ಪನದ್ದೇ ಒಂಥರ ದರ್ಶನ ಮಾಡಬೇಕು ಅಂದರೆ ನಿಜ ದರ್ಶನ ಮಾಡಬೇಕು ಅಂತ ನಮ್ಮಮ್ಮ ಪಾರ್ವತಿಮಯಿ, ನಮ್ಮಪ್ಪ ಶಿವಪ್ಪನ ಯಾರ್ಯಾರು ಒಂಥರ ತಿಳ್ಕೊತಾರೆ ಅವರಿಗೆಲ್ಲ ಅವರವ್ರ ಭಾಷೆನಲ್ಲಿ ಆಶೀರ್ವಾದಗಳು ತಿಳಿಸ್ತಾ, ನೀವೇನಾದರೂ ಭಿಕ್ಷೆ ಕೊಟ್ಟರೆ ಭಿಕ್ಷಾಪಾತ್ರ ನಂಬರ್ 9343797339 ನಂಬರ್ಗೆ ಭಿಕ್ಷೆ ಕೊಡಿ. ನೀವೆಲ್ಲ ಉದ್ಧಾರ ಆಗತಕ್ಕಂಥದ್ದು ಎಲ್ಲ ಕಾಲದಲ್ಲಿನೂ. ಅರ್ಥ ಆಯ್ತಾ? ನೀವು ಜಪ ತಪ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಮಂತ್ರ ಹೇಳಿಕೊಡ್ತೀನಿ, ಅದನ್ನು ಮಂತ್ರ ಜಪ ಮಾಡಿದಾಗ ನಿಮ್ಗೆ ಉಳಿತಾಗತ್ತೆ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಜೋರಾಗಿ ಹೇಳ್ರಿ. ಹರ ಹರ ಮಹಾದೇವ ಕಾಶಿ ವಿಶ್ವನಾಥ ಗಂಗೆ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ. ಈ ಮಂತ್ರವನ್ನು ನೀವು ತಪ್ಪಿಸಿದಾಗ ಖಂಡಿತವಾಗಲೂ ಅರ್ಥ ಆಯ್ತಾ, ನಿಮಗೆ ಏನು ಬೇಕೋ ಅರ್ಥ ಆಯ್ತಾ ಆ ಥರ ಶಕ್ತಿಯುತವಾಗಿ ಬರುತ್ತೆ. ಶಕ್ತಿ. ಹರ ಹರ ಮಹಾದೇವ ಶಂಭೋ ಕಾಶಿ ವಿಶ್ವನಾಥ ಗಂಗೆ ಮಂತ್ರವನ್ನು ತಪ್ಪಿಸಿರಿ. 9343797339 ನೀವು ಭಿಕ್ಷೆ ಹಾಕಿದರೆ ಅದು ಆ ಭಿಕ್ಷೆನಲ್ಲಿ ಪ್ರತಿ ರೂಪಾಯಿನೂ ಅಕ್ಷಯವಾಗಿ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗತ್ತೆ ಅಂತ ಇಲ್ಲಿ ಸತ್ಯ ಹೇಳ್ತೀವಿ. ಸತ್ಯವೇ ಶಿವ. ನಮ್ಮಪ್ಪ ಸತ್ಯವೇ ಧರ್ಮವೇ ಶಿವ. ಇದನ್ನು ಹಿಡ್ಕೊಳ್ಳಿ. ಶುಭಂ ಭೂಯಾತಪ್ಪ.